ಗಾಯಗೊಂಡ ಪ್ರಾಣಿಗಳ ರಕ್ಷಣೆ, ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಸಮಗ್ರ ಉಪಕ್ರಮವೊಂದು ಗುಜರಾತ್ನ ಜಾಮ್ನಗರದಲ್ಲಿ ಪ್ರಾರಂಭವಾಗಿದೆ. ಅದುವೇ ಒನ್ ತಾರಾ. ಜಿಯೋ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಲಿಮಿಟೆಡ್ನ ಮಂಡಳಿ ನಿರ್ದೇಶಕ ಅನಂತ್ ಅಂಬಾನಿಯವರ ಕನಸಿನ ಕೂಸು ಈ ಒನ್ ತಾರಾ. ಇದು 3,000 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ವನ್ಯಜೀವಿ ಪುನರ್ವಸತಿ ತಾಣ. ಭಾರತ ಮತ್ತು ವಿದೇಶಗಳಲ್ಲಿ ಗಾಯಗೊಂಡ, ದೌರ್ಜನ್ಯಕ್ಕೊಳಗಾದ ಪ್ರಾಣಿಗಳ ರಕ್ಷಣೆ, ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಒದಗಿಸುವುದು ಇಲ್ಲಿನ ಉದ್ದೇಶ. ಜಾಮ್ನಗರದ ರಿಲಯನ್ಸ್ ರಿಫೈನರೀಸ್ನ ಅಧೀನದ 3,000 ಎಕರೆ ಪ್ರದೇಶವನ್ನು ಅರಣ್ಯ ಪ್ರದೇಶವನ್ನಾಗಿ ಪರಿವರ್ತಿಸಲು ಒನ್ ತಾರಾ ಪ್ರಾಣಿಗಳ ಆರೈಕೆ ಮತ್ತು ಕಲ್ಯಾಣದ ಪ್ರಮುಖ ತಜ್ಞರು ಸಹಕರಿಸಿದ್ದಾರೆ. ಈ ಒನ್ ತಾರಾ ಕಾರ್ಯಕ್ರಮವು 200ಕ್ಕೂ ಹೆಚ್ಚು ಆನೆಗಳು ಮತ್ತು ಸಾವಿರಾರು ಇತರ ಪ್ರಾಣಿಗಳು, ಸರೀಸೃಪಗಳು ಮತ್ತು ಪಕ್ಷಿಗಳನ್ನು ಅಸುರಕ್ಷಿತ ಸಂದರ್ಭಗಳಿಂದ ರಕ್ಷಿಸಿದೆ. ಖಡ್ಗಮೃಗಗಳು, ಚಿರತೆಗಳು ಮತ್ತು ಮೊಸಳೆಗಳಂತಹ ವನ್ಯಪ್ರಾಣಿಗಳ ಪುನರ್ವಸತಿಗಾಗಿ ಉಪಕ್ರಮಗಳನ್ನು ಕೈಗೊಂಡಿದೆ. ಈ ರೀತಿಯ ದೇಶದ ಏಕೈಕ ಕೇಂದ್ರ ಒನ್ ತಾರಾವಾಗಿದ್ದು, ಇಲ್ಲಿ ಮೃಗಾಲಯ, ಸರ್ಕಸ್, ರಸ್ತೆ ಅಪಘಾತ ಹಾಗೂ ಪರಿಸರದ ಇಕ್ಕಟ್ಟಿಗೆ ಸಿಲುಕಿ ಜೀವನದ ಅಂತಿಮ ಹಂತಕ್ಕೆ ತಲುಪಿದ ವನ್ಯಪ್ರಾಣಿಗಳನ್ನು ಆರೈಕೆ ಮಾಡಲಾಗುತ್ತಿದೆ. ಪ್ರಾಣಿ ಕಲ್ಯಾಣಕ್ಕಾಗಿ ಅನಂತ್ ಅಂಬಾನಿಯವರ ಬದ್ಧತೆಯು ನಮ್ಮ ಪುರಾತನ ಸಂಪ್ರದಾಯಗಳು ಮತ್ತು ಪವಿತ್ರ ಗ್ರಂಥಗಳೊಂದಿಗಿನ ಆಳವಾದ ಸಂಪರ್ಕದಿಂದ ಬಂದಿದೆ. ಅವರು ಹಿಂಜರಿಕೆಯಿಲ್ಲದೆ ಮತ್ತು ಹೆಮ್ಮೆಯಿಂದ ಆಗಾಗ್ಗೆ ಈ ಬಗ್ಗೆ ಮಾತನಾಡುತ್ತಾ ಬಂದಿದ್ದಾರೆ. ಅವರ ಈ ಅಭಿಪ್ರಾಯವು ಸರಿಯಾಗಿಯೇ ಇದೆ. ನಮ್ಮ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಉನ್ನತ ಸ್ಥಾನವನ್ನು ನೀಡಿರುವುದನ್ನು ನಾವು ಕಾಣಬಹುದು. ವಿವಿಧ ದೇವಾನುದೇವತೆಗಳ ವಾಹನಗಳ ರೂಪದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಪೂಜ್ಯ ಭಾವದಿಂದ ಕಾಣಲಾಗುತ್ತದೆ. ಹೀಗೆ ಪ್ರಾಣಿಗಳ ಬಗ್ಗೆ ಅನನ್ಯ ಪ್ರೀತಿ ಮತ್ತು ಗೌರವ ಹೊಂದಿರುವ ಅನಂತ್ ಅಂಬಾನಿ ಅವರು ತಮ್ಮ ಹಣವನ್ನು ತನ್ನ ಹೃದಯದಾಸೆಯಂತೆಯೇ ಹೂಡಿಕೆ ಮಾಡಿದ್ದಾರೆ. ಪ್ರಾಯಶಃ ಈ ಒನ್ ತಾರಾ ಯೋಜನೆಯು ಪ್ರಪಂಚದ ಅತಿ ದೊಡ್ಡ ಪ್ರಾಣಿಗಳ ಆಶ್ರಯ ತಾಣಗಳಲ್ಲಿ ಒಂದೆನಿಸಲಿದೆ.